ಈ ರೀತಿಯಾಗಿ ಸಾಫ್ಟಾಗಿ ಮೆದುವಾಗಿ ಇಡ್ಲಿ ಮಾಡಬೇಕಾ? ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಸುರವಿ ರೆಸಿಪೀಸ್ ಬೈ ಸೋನು ಡಾಕ್ಟರ್ ರಘು. ಮೊದಲಿಗೆ ನಾನಿಲ್ಲಿ ಇಡ್ಲಿ ರೈಸ್ನ ತೊಗೊಂಡಿದ್ದೀನಿ 3 ಕಪ್ ಆಗುವಷ್ಟು. ಅದಕ್ಕೆ 1.5 ಕಪ್ ಉದ್ದಿನ ಬೇಳೆ ಸೇರಿಸಿ ನೀರು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಮೇಥಿ ಸೇರಿಸ್ಕೊಂಡು ಒಂದು 4 ಅವರ್ ನೆನೆ ಹಾಕ್ಕೊಂಡಿದ್ದೀನಿ. ನಂತರ 4 ಅವರ್ ಆದಮೇಲೆ ಇಲ್ಲಿ ಪೇಪರ್ ಅವಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮಿಕ್ಸ್ಚರ್ ಜಾರ್ನಲ್ಲಿ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ರೈಸ್ ಸೇರಿಸ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡು ಉಪ್ಪು ಸಹ ಒಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಬ್ಲೆಂಡ್ ಮಾಡ್ಕೊಂಡಿರೋ ಹಿಟ್ಟನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 5 to 6 ಅವರ್ಸ್ ಉಬ್ಬೋದಕ್ಕೆ ಬಿಟ್ಬಿಡಿ. ನೋಡಿ ಈ ರೀತಿಯಾಗಿ ಉಬ್ಬಿ ಬರುತ್ತೆ. ನಾನಿಲ್ಲಿ ಸೋಡಾ ಮತ್ತು ಯಾವುದೇ ಪ್ರಿಸರ್ವೇಟಿವ್ ಸೇರಿಸ್ಕೊಂಡಿಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನಂತರ ಇಡ್ಲಿ ಪ್ಲೇಟ್ಗಳಿಗೆ ಆಯಿಲ್ ಸವರ್ಕೊಂಡು ಹಿಟ್ಟನ್ನ ಈ ರೀತಿಯಾಗಿ ಹಾಕ್ಕೊಳ್ಳಿ. ಇಲ್ಲಿ 2 ಇಡ್ಲಿ ಪ್ಲೇಟ್ಗಳಿಗೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ನೀರು ಬಿಸಿ ಆದಮೇಲೆ ಪ್ಲೇಟ್ಗಳನ್ನು ಹಾಕಿ ಈ ಥರ ಒಂದು 5 ರಿಂದ 7 ಮಿನಿಟು ಬೇಯಿಸ್ಕೊಳ್ಳಿ. ನೀವೇ ನೋಡ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಈಸಿಯಾಗಿ ತೆಗಿಬಹುದು ಅಂತ. ನೋಡಿ ಎಲ್ಲೂ ಸಹ ಅಂಟೋದಿಲ್ಲ, ತುಂಬ ಸಾಫ್ಟ್ ಮತ್ತು ಮೆದುವಾಗಿದೆ. ಇದೇ ಇಡ್ಲಿ ಹಿಟ್ಟನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ದೋಸೆ ಸಹ ಮಾಡ್ಕೋಬೋದು. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.